ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ಫೆಬ್ರವರಿ 6ರಿಂದ 8ರವರೆಗೆ 3 ದಿನಗಳ ಕಾಲ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆಯಲಿದೆ. ಈ ಬಗ್ಗೆ ಬೆಂಗಳೂರಿನ ನಾಗರಿಕರಿಗೆ ಅರಿವು ಮೂಡಿಸೋಕೆ ದಿನಾಂಕ 1-2-2026 ಭಾನುವಾರದಂದು ಬೆಳಗ್ಗೆ 6:30ಕ್ಕೆ ಕಬ್ಬನ್ ಪಾರ್ಕ್ ಕೃಷಿ ನಡಿಗೆ ರೈತರ ಸಶಕ್ತೀಕರಣಕ್ಕಾಗಿ ಈಗ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಕರ್ನಾಟಕದ ರೈತರು ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಮೌಲ್ಯವರ್ಧನೆ ಹಾಗೂ ಸುಸ್ಥಿರ ಕೃಷಿಯನ್ನ ಪ್ರೋತ್ಸಾಹಿಸೋಕೆ ಮತ್ತು ರೈತರಿಗೆ ಅತ್ಯುತ್ತಮ ಮಾರುಕಟ್ಟೆ ಸೌಲಭ್ಯಗಳನ್ನ ನೀಡಿ ಯಶಸ್ವಿ ಉದ್ಯಮಿಗಳನ್ನಾಗಿಸುವುದೇ ಇದರ ಉದ್ದೇಶವಾಗಿದೆ. ಈ ನಡಿಗೆಯನ್ನ ಮಾನ್ಯ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿಯವರು ಚಾಲನೆ ನೀಡಲಿದ್ದಾರೆ. ಕಬ್ಬನ್ ಪಾರ್ಕ್ನಿಂದ ಆರಂಭವಾಗಿ ಕ್ವೀನ್ ರಸ್ತೆ, ವಿಧಾನಸೌಧ, ಬಿಬಿಎಂಪಿ ಟವರ್, ಯುಬಿಸಿಟಿ ಸಿಗ್ನಲ್ ಮತ್ತು ವಿಠಲ್ ಮಲ್ಯ ರಸ್ತೆ ಮುಖಾಂತರ ಕಬ್ಬನ್ ಪಾರ್ಕ್ನವರೆಗೆ ನಡೆಸಲಾಗುತ್ತೆ. ಸುಮಾರು 2200 ಬೆಂಗಳೂರು ನಾಗರಿಕರು ಭಾಗವಹಿಸಲಿದ್ದಾರೆ. ಇನ್ನು ನೋಂದಾಯಿಸಿರುವವರಿಗೆ ಟಿ ಶರ್ಟ್ ಗಳನ್ನ ಬೆಳಗ್ಗೆ 6 ಗಂಟೆಗೆ ನೀಡಲಾಗುವುದು. ನಡಿಗೆಯಲ್ಲಿ ಪಾಲ್ಗೊಳ್ಳುವವರಿಗೆ ಲಘು ಉಪಹಾರದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನಾಗರಿಕರೇ ಬನ್ನಿ, ಕೃಷಿ ನಡಿಗೆಯಲ್ಲಿ ಭಾಗವಹಿಸಿ. ಈ ಮೂಲಕ ದೇಶದ ಬೆನ್ನೆಲುಬಾದಂತಹ ರೈತ ಬಾಂಧವರಿಗೆ ಬೆಂಬಲಿಸೋಣ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.